ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನಿವತ್ತು ಮಾರ್ನಿಂಗು ಹಾಸನ್ ಬಂದಿದ್ದೇನೆ. ಸ್ವಲ್ಪ ಶಾಪಿಂಗ್ ಇತ್ತು. ಮಾರ್ನಿಂಗಿಂದ ಬ್ಯುಸಿ ಇದ್ದೆ. ವಿಡಿಯೋ ಮಾಡಬೇಕು ಅಂದ್ಕೊಂಡು ಆಗಲೇ ಇಲ್ಲ. ಫುಲ್ಲು ಸಂಡೇ ಎಲ್ಲ ಫುಲ್ ರಶ್ ಇತ್ತು. ಹಾಗಾಗಿ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗುವಾಗ ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡೋಣ, ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ನಿಸ್ತು. ನೀವೇ ತಾನೇ ನನ್ನ ಫ್ಯಾಮಿಲಿ. ಮತ್ತು ಫ್ರೆಂಡ್ಸ್, ಎಲ್ಲರೂ ಸಂಡೇನ ಒಳ್ಳೆ ಊಟ, ಒಳ್ಳೆ ನಿದ್ರೆ, ಒಳ್ಳೆ ಹರಟೆ, ಏನಾದರೂ ಸ್ಪೆಷಲ್ಲು ಟ್ರಿಪ್ಪೋ ಪಿಕ್ನಿಕ್ಕೋ ಬೇರೆದೋ ಇನ್ನೊಂದೋ ಏನು ಮಾಡಿದ್ರಿ? ಎಲ್ಲ ಹೇಗೆ ಸಂಡೇನ ವೀಕೆಂಡನ್ನು ಎಂಜಾಯ್ ಮಾಡಿದ್ರಿ? ಕಮೆಂಟ್ ಮೂಲಕ ನನಗೆ ಹೇಳಿ. ನಾನೀಗ ಮನೆಗೆ ಹೊರಟೆ, ಗಾಡಿ ತೆಗಿತಾ ಇದ್ದೇನೆ. ಓಕೆ, ಹಾಸನ ಗೊತ್ತಲ್ಲ ಹೇಗಿದೆ, ಸಂಡೇ ಹೇಗಿರತ್ತೆ ಅಂತ. ಫುಲ್ ರಶ್ ರಶ್ ರಶ್. ಫುಲ್ಲು ಟ್ರಾಫಿಕ್ ಫ್ರೆಂಡ್ಸ್, ಟ್ರಾಫಿಕ್ ಸಿಗ್ನಲ್. ಮತ್ತು ಫ್ರೆಂಡನ್ನು ಮೀಟ್ ಮಾಡಬೇಕಿತ್ತು. ಫ್ರೆಂಡನ್ನು ಮೀಟ್ ಮಾಡ್ಕೊಂಡು ಬಂದೆ. ಒನ್ ಸೆಕೆಂಡ್ ಫ್ರೆಂಡ್ಸ್ ಪ್ಲೀಸ್. ಸ್ಟಾಪೇ ಮಾಡಲ್ಲ ಗಾಡಿ. ಎಷ್ಟು ನಮ್ಮ ಜನ ಹೇಗೆ ಅಂದರೆ ಸಿಗ್ನಲ್ ಕೊಟ್ಟರು ನಿಲ್ಲಲ್ಲ, ಆ ಥರ ನುಗ್ಗುತ್ತಾರೆ. ಏನಕ್ಕಾಗಿ ನುಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಏನಾಗತ್ತೆ, ಒಂದು 5 ಮಿನಿಟ್ ಎಲ್ಲ ಟೈಮ್ ಆದರೆ ಏನಾಗತ್ತೆ? ಕಳ್ಕೊಳ್ಳೋದು ಏನಿದೆ ಅಂತ ಗೊತ್ತಿಲ್ಲ ಆ ಜನಕ್ಕೆ. ನಾವೆಷ್ಟೇ ಕೇರ್ಫುಲ್ಲಾಗಿ, ಎಷ್ಟೇ ಹುಷಾರಾಗಿ ಗಾಡಿ ಓಡಿಸಿದ್ರು ಫ್ರೆಂಡ್ಸ್, ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನುಗ್ತಾ ಇರ್ತಾರೆ, ಹಾಗೆ ನುಗ್ತಾರೆ. ಪುನಃ ಸಿಗ್ನಲ್. ಓಕೆ ಫೈನ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತು ಫ್ರೆಂಡ್ಸ್, ಇನ್ನೇನು ಸಮಾಚಾರ? ನಾನು ನಿನ್ನೆ ಹಾಕಿದ್ದು ವೀಡಿಯೋಗಾಗಲಿ, ಶಾರ್ಟ್ಸ್ ವೀಡಿಯೋಗಾಗಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಮ್ಮೆಲ್ಲರಿಂದ. ನಂಗೆ ತುಂಬ ಖುಷಿಯಾಯಿತು. ಇನ್ನು ಮುಂದೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಟ್ರೈ ಮಾಡ್ತೇನೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಗಾಡಿ ಓಡಿಸ್ತಾ ಇದ್ದೇನೆ ಫ್ರೆಂಡ್ಸ್. ಬರುವಾಗ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ಸಿಟಿನಲ್ಲಿ. ಆದರೂ ಒಂದು ಬೈಕಲ್ಲಿ ಹುಡುಗರು ಏನು ನುಗ್ಗುತ್ತಾರಂತ ಹೇಳಿದ್ರೆ, ಯಾಕಾಗಿ ಹಾಗೆ? ಅವರು ಗಾಡಿ ಹೋಗಲಿ, ಅವ್ರ ಮೇಲೆ ಅವರಿಗೆ ಕಂಟ್ರೋಲ್ ಇಲ್ಲ, ಅವ್ರ ಮೇಲೇ ಕಂಟ್ರೋಲ್ ಇರಲ್ಲ. ಸ್ವಲ್ಪ ಏಮರಿದ್ರು ಆ ಹುಡುಗ ಏನೊಂದು 18-19 ಇಯರ್ ಏಜ್ ಇರ್ಬೋದು ಮ್ಯಾಕ್ಸಿಮಮ್. ಅವನ ನೋಡೋ ಮಟ್ಟಿಗೆ ನಾನು ನುಗ್ಗುತ್ತಾ ಇದ್ದಾನೆ. ಬಸ್ ಹೋಗ್ತಾ ಇದೆ, KSRTC, ಪಾಪ ಅವರು ಸ್ಪೀಡಲ್ಲಿದ್ದಾರೆ, ದೊಡ್ಡ ಗಾಡಿ ಬರ್ತಾ ಇದೆ. ಹೇಗಿರಬೇಕು? ಹೇಗೆ? ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಇವರೇನೋ ಹೋಗಿ ಸಾಯ್ತಾರೆ ಮಕ್ಕಳು, ಏನೋ ಒಂದು ಕತೆ ಮಾಡ್ಕೊತಾರೆ. ಒಂದೇ ಸಲ ಹೋದರೆ ಪರವಾಗಿಲ್ಲ, ಪಾಪ ಮನೇಲಿ ಇವ್ರನ್ನ ಕಾಯ್ಕೊಂಡಿರ್ತಾರೆ. ಅವ್ರ ಕತೆ ಹೇಳಿ ಏನಂತ ಹೇಳಿ. ಪಾಪ ಮಕ್ಕಳನ್ನ ಕಾಯ್ಕೊಂಡು ಇರ್ತಾರೆ. ಅಯ್ಯೋ, ನನ್ನ ಮಗ ಏನೋ ದಬಾಕಕ್ಕೆ ಏನೋ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾನೆ, ರಾಜ್ಯಭಾರನ ಬರ್ತಾನೆ ಮಗ ಮನೆಗೆ ಅಂತ ಪಾಪ ಹೆತ್ತ ತಂದೆ ತಾಯಿ ಕಾಯ್ಕೊಂಡಿರ್ತಾರೆ. ಇವ್ರಿಗೊಂದು ಚೂರು ಗಾಡಿ ಕೈಯಲ್ಲಿ ಸಿಕ್ಕಿಬಿಟ್ರೆ ಏನೋ ಕೋತಿಗೆ ಎಂಡ ಕುಡಿಸ್ದಾಗೆ ಕೆಲವು ಮಕ್ಕಳು ಕೋತಿಗೆ ಎಂಡ ಕುಡಿಸಿದ್ರೆ ಹೇಗಾಡುತ್ತೆ ಅಂತ ಗೊತ್ತಲ್ಲ. ಸುಮ್ಮನೆ ಇದ್ರೇ ಕೋತಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇನ್ನು ಕೋತಿಗೆ ಎಂಡ ಕುಡಿಸಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಲೆವೆಲ್ಲು ಹಂಗಾಡ್ಕೊಂಡು ಗಾಡಿ ಓಡಿಸ್ತಾರಲ್ಲ. ಅದೇ ನಾನು ಮುಂಚೆನೇ ಹೇಳ್ದಾಗೆ ಒಂದೇ ಸಲ ಹೋದರೆ ಪರವಾಗಿಲ್ಲ, ಏನೋ ಓದ್ನಲ್ಲಪ್ಪ ಅನ್ಕೋಬಹುದು. ಕೈಯೋ ಕಾಲೋ ಮುರ್ಕೊಂಡು ಮೂಲೆಲಾಗಿ ನರಳ್ಕೊಂಡು ಅವ್ರಿಗೂ ಕಷ್ಟ, ನೋಡೋರ್ಗೂ ಕಷ್ಟ. ಪಾಪ ಅಪ್ಪ ಅಮ್ಮ
ಇಲ್ಲ ಏನಾದರೂ ಹೆಂಡ್ತಿ ಮಕ್ಕಳು ಯಾರಾದರೂ ಇದ್ದರೆ ಅವ್ರ ಕತೆ ಹೇಳಿ ಏನಂತ. ಈ ಥರ ಸಾಯ್ತಾರಲ್ಲ, ಏನಾಗುತ್ತೆ ಗಾಡಿ ನೋಡಿದ್ರೆ? ಗಾಡಿ ಕೈಗೆ ಟೂ ವೀಲರ್ ಸಿಕ್ಕಿದ್ರೆ ಅವ್ರಿಗೆ ಏನಾಗುತ್ತೆ? ನನಗಂತೂ ಇವತ್ತಿಗೂ ಅರ್ಥ ಆಗಿಲ್ಲಪ್ಪ ಏನಾಗ್ತಾ ಇದೆ ಅಂತ. ನೋಡಿ, ರೋಡ್ ಕ್ರಾಸ್ ಮಾಡ್ತಾರೆ, ಸಿಗ್ನಲ್ಲು, ನಾವೀಗ ನುಗ್ಗಬೇಕೋ ಬೇಡವೋ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಭಾರಿ ಕಷ್ಟ ಗಾಡಿ ಓಡಿಸೋದು, ತುಂಬ ಕಷ್ಟಪ್ಪ ಈ ಟ್ರಾಫಿಕ್. ನಾವು ಸರಿಯಾಗಿದ್ರೂ ಜನ ಸರಿ ಇರಲ್ಲಪ್ಪ. ಯಾವ ಥರ ಇವ್ರನ್ನ ಇದು ಮಾಡೋದು ಹಾಗೆ ಏನು ಮಾಡೋಗಿಲ್ಲ ಅಲ್ವಾ, ಏನು ಮಾಡೋಕ್ಕಾಗತ್ತೆ. ತುಂಬ ತಲೆನೋವ್ತಾ ಇದೆ. ಎಲ್ಲಾದರೂ ಒಂದು ಕಪ್ ಕಾಫಿ ಕುಡಿಬೇಕನ್ನಿಸ್ತಾ ಇದೆ ಫ್ರೆಂಡ್ಸ್. ಮಾರ್ನಿಂಗಿಂದ ಬ್ಯುಸಿ ಇದ್ದೆ, ಬಿಸಿಲು ಸೆಕೆ ಇದೆ ಅಂತ. ದೊಡ್ಡ ಬಿಸಿಲಲ್ಲ ಆದ್ರೂ ಒಂಥರ ಇರಿಟೇಷನ್ ಮೈಯೆಲ್ಲ, ಹಿಂಸೆ. ಶಾಪಿಂಗ್ ಅಂತೆಲ್ಲ ಅಂದರೆ ಗೊತ್ತಲ್ಲ ಹಾಗೆ. ಅದರಲ್ಲೂ ಹಾಗೆ ಅಂದ್ಕೊಂಡೆ ನಾನು ಇವತ್ತು ವೈಟ್ ಡ್ರೆಸ್ ಹಾಕ್ಕೊಬಂದೆ, ವೈಟ್ ಶರ್ಟು, ಸ್ವಲ್ಪ ಸೆಕೆನ ಕಂಟ್ರೋಲ್ ಮಾಡುತ್ತೆ ಅಂತೇಳಿ. ನೋಡಿ, ನಿಮಗೆ ಸಾರಿ, ನಾನು ಡ್ರೈವಿಂಗಲ್ಲಿ ಇರೋದ್ರಿಂದ ನನಗೆ ಯಾರೂ ವೀಡಿಯೋ ಮಾಡೋಕ್ಕೆ ಹೆಲ್ಪರ್ ಇಲ್ಲ. ಹಾಗಾಗಿ ನನಗೆ ಆಗಾಗ ನಿಮಗೆ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಜಸ್ಟ್ ನನಗೆ ಹೇಳ್ತೇನೆ, ಫುಲ್ ರಿಚ್ಚಾಗಿ ಕುಡ್ಕೊಂಡು ಮಲಗಿದ್ದಾರೆ ಬ್ರಿಡ್ಜ್ ಮೇಲೆ ಆರಾಮಾಗಿ. ಎಂಥ ಜೀವನ ಅಪ್ಪ, ಎಷ್ಟು ಸುಖ. ನಮಗೆಲ್ಲ ಯಾವಾಗ ಈ ಸುಖ ಫ್ರೆಂಡ್? ಆರಾಮಾಗಿ ಕುಡ್ಕೊಂಡು ಆ ಬಿಸಿಲಿಗೂ ಆ ಸಿಮೆಂಟ್ ಬ್ರಿಡ್ಜ್ ಮೇಲೆ ಮಲಗಿದ್ದಾರೆ. ನಂಗೆ ತೋರ್ಸೋಕ್ಕಾಗ್ತಾ ಇಲ್ಲ, ಸೈಡ್ ಗಾಡಿ ಹಾಕಿ ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗೆ ಮಲ್ಕೊಂಡಿದ್ದಾರೆ. ಸಂಡೇ ಸ್ಪೆಷಲ್ ಅಲ್ಲ, ಕುಡುಕರಿಗೆ ಏನು ಸ್ಪೆಷಲ್ ಅಲ್ಲ, ಎವ್ರಿ ಡೇ ಸ್ಪೆಷಲ್ಲೇ ಅಲ್ಲ. ಹಾಗೆ ಮಧ್ಯಾಹ್ನ ವರುಣ್ ಮನ್ಷನ್ ಅಂತ ಹಾಸನಲ್ಲಿ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್, ಅಲ್ಲಿ ಊಟ ಮಾಡಿದೆ. ಇಂಥ ವೆಜ್ ಪಲಾವು, ಬೇರೆ ಯಾಕೋ ಏನೂ ಬೇಡ ಅಂತಾಯಿತು ನನಗೆ, ಯಾಕೋ ಇಷ್ಟನೇ ಆಗಲಿಲ್ಲ. ವೆಜ್ ಪಲಾವ್ ತಿಂದ್ಬಿಟ್ಟು ಇಂಥ ಆನಿಯನ್ ಪಕೋಡ, ಯಾಕೋ ಆಸೆ ಆಗ್ತಾಯಿತ್ತು ತುಂಬ ಟೈಮ್. ಸ್ವಲ್ಪ ನಾನೀಗ ಡಯಟ್ ಮಾಡ್ತಾಯಿದ್ದೀನಿ. ಫುಡ್ಡು ಡಯಟ್ ಅಂದರೆ ನೀವು ಅಂದ್ಕೊಳ್ಳೋ ಮಟ್ಟಿಗೆ ಡಯಟ್ ಅಲ್ಲ, ನನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಡಯಟ್ ಮಾಡಿರ್ಬೋದು ಮೇಡಮ್ ಅಂತ. ಸ್ವಲ್ಪ ನಾನು ಆಚೆ ಎಲ್ಲ ಓಡಾಡೋದ್ರಿಂದ ತುಂಬ ಡಯಟ್ ಮಾಡೋಕ್ಕೂ ನನಗೆ ಆಗಲ್ಲ. ಆ ಮಟ್ಟಿಗೆ ಡಯಟ್ ಅಲ್ಲ, ಪ್ಲೀಸ್ ಕ್ಷಮೆ ಇರಲಿ. ಸ್ವಲ್ಪ ಫುಡ್ಡಲ್ಲಿ ಆಯಿಲ್ ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಆ ಟೈಪ್ ಡಯಟ್ ಮಾಡ್ತಾಯಿದ್ದೀನಿ. ಈ ಕರ್ದಿದ್ದು ಎಲ್ಲ ತಿಂದುಬಿಟ್ಟು ತುಂಬ ಟೈಮ್ ಆಗಿತ್ತು, ತಿಂದಿರಲಿಲ್ಲ. ಇವತ್ತು ಯಾಕೋ ಅಲ್ಲಿ ಆನಿಯನ್ ಪಕೋಡ ತಿನ್ಬೇಕು. ವರುಣ್ ಮನ್ಷನ್ ತುಂಬ ಸ್ಪೆಷಲ್ಲಾಗಿ ಚೆನ್ನಾಗಿ ಮಾಡಿಸ್ಕೊಡ್ತಾರೆ, ಹಾಸನಲ್ಲಿ ಇರೋದದು, ಬ್ಯಾಂಗ್ಳೂರು ರೋಡಲ್ಲಿ. ತಿಂದೆ, ಸೂಪರಾಗಿತ್ತು. ವೆಜ್ ಪಲಾವ್, ಆನಿಯನ್ ಪಕೋಡ, ಒಂದು ನಿಂಬು ಸೋಡಾ, ಎಸ್, ನಿಂಬೆಹಣ್ಣು ಶರ್ಬತ್ ಅನ್ಕೋಬೋದು, ಸೋಡಾ ಅಲ್ಲ ನಿಂಬು ಶರ್ಬತ್. ಲಾಸ್ಟಲ್ಲಿ ಗೊತ್ತಲ್ಲ ಮನುಷ್ಯ ಜನ್ಮ, ಸಂಡೇ ಹೇಗೋ ಹೊರಗೆ ಬಂದಿದ್ದೀನಿ, ಚೆನ್ನಾಗಿ ತಿನ್ಬೇಕಂತ ಒಂದು ಗಡ್ಬಡ್ ಐಸ್ ಕ್ರೀಮ್ ತಿಂದೆ. ಅದೇ ನಿಮಗೆ ಮುಂಚೆನೇ ಹೇಳೋ ಹಾಗೆ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆಲ್ಲ ಒಬ್ಬಳೇ ಎಲ್ಲ ಹಿಡ್ಕೊಂಡು ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾರಾದರೂ ಇದ್ದರೆ ಎಲ್ಲನೂ ಇದಾಗಿ ಕ್ಲಿಕ್ ಮಾಡ್ಬೋದು. ಅಂತೂ ನನ್ನ ಶಾರ್ಟ್ ವೀಡಿಯೋದಲ್ಲಿ ಸಣ್ಣ ಕ್ಲಿಪ್ ಹಾಕಿ ಒಂದು ವೀಡಿಯೋ ಮಾಡಿದ್ದೇನೆ, ಗೊತ್ತಾಗುತ್ತೆ ನಿಮಗೆ. ಹಾಗೆ ಮತ್ತು ಫ್ರೆಂಡ್ಸ್ ತಿಂದ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿದಿತ್ತು ಮಾರ್ನಿಂಗೆ. ಸಿಗ್ನಲ್ ತಿಂದು ಬಂದೆ. ಈಗ 4:21 ಆಗಿದೆ ಟೈಮು. ಒಂದು ನಮ್ಮ ಮನೆಗೆ ಹೋಗುವಾಗ ಒಂದು 55 ಮಿನಿಟ್ ಎಲ್ಲ ಬೇಕಾಗತ್ತೆ. ತುಂಬ ಸ್ಪೀಡಾಗಿ ಗಾಡಿ ಓಡಿಸಲ್ಲ, ಆರಾಮಾಗಿ ನಿಮ್ಮ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗೋಣ ಅಂತ.
ಮತ್ತು ನಮ್ಮ ಮನೆಗೆ ಹೋದರೆ ಫುಲ್ ಟಯರ್ಡ್ ಆಗಿರುತ್ತೆ, ಎಲ್ಲ ಎತ್ತಿಡಬೇಕು, ಗಾಡಿಯಿಂದ ಮಾಡಬೇಕು. ಸ್ವಲ್ಪ ಕ್ಲೀನಿಂಗ್ ಕೆಲಸ ಬಾಕಿ ಇತ್ತು, ಬೆಳಗ್ಗೆ ಬಟ್ಟೆಗಳನ್ನೆಲ್ಲ ಮೆಷಿನ್ ಹಾಕಿರಲಿಲ್ಲ, ಹಾಕಬೇಕು. ಹಾಗೆ ಕೆಲಸ ಇದೆ, ಪಟಾಪಟ್ ಅಂತ ವೀಡಿಯೋ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಾಗೆ ಏನು ಸ್ಪೆಷಲ್ ಅಂತ ಏನಿಲ್ಲ ಫ್ರೆಂಡ್ಸ್, ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತೆಂತ ಅಂತ ವಿಶೇಷ ಏನಿಲ್ಲ. ಸಂಡೇ ನಿಮಗೆ ಗೊತ್ತೇ ಇದೆ, ಮಂತ್ ಫಸ್ಟ್ ಇದೆ. ಮನೇಲಿ ಮಂತ್ ಎಂಡಲ್ಲೇ ಆಲ್ರೆಡಿ ಎಲ್ಲ ಮನೇಲಿ ಖಾಲಿಯಾಗಿತ್ತು, ಪ್ರಾವಿಷನ್ ಅದು ಇದು. ಮತ್ತು ನಾನು ಹಾಸನಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ರಿಲಯನ್ಸಿಗೆ ಹೋಗ್ಬಿಟ್ಟು ಮನೆಗೆ ಸ್ವಲ್ಪ ಎಲ್ಲ ತೊಗೊಂಡೆ. ರೈಸ್ ಎಲ್ಲ ಖಾಲಿಯಾಗಿತ್ತು. ಹಾಗೆ ಸ್ಪೆಷಲ್ ಅಂತ ಏನಿಲ್ಲ ಫ್ರೆಂಡ್ಸ್, ಹೀಗೆ ಮಾಮೂಲಿ ಅಷ್ಟೇ ಇವತ್ತಿಂದು. ಸುಮ್ಮನೆ ನೀವು ನನ್ನ ನೋಡಿದಾಗತ್ತೆ, ಮತ್ತು ಆಮೇಲೆ ಬೇಗ ನನ್ನ ಮರ್ತ್ಕೊಬಿಟ್ರೆ ಏನು ಮಾಡಲಿ ನಾನು, ಇಷ್ಟು ಕಷ್ಟಪಟ್ಟು ವೀಡಿಯೋ ಎಲ್ಲ ಮಾಡಿ ಅಲ್ವಾ. ಸುಮ್ಮನೆ ಜೋಕ್ ಫ್ರೆಂಡ್ಸ್, ಅಷ್ಟು ಸುಲಭಕ್ಕೆ ಏನು ನನ್ನ ಮರಿತೀರಾ ನೀವು? ಏನು ಇದೇನು ಮರೆಯೋ ಫೇಸಾ ಅಲ್ವಾ? ತುಂಬ ಜೋಕ್ ಅನಿಸ್ತಾ ಇದೆಯಾ, ಕಾಮಿಡಿ ಅನಿಸ್ತಾ ಇದೆಯಾ? ಬೈತೀರಾ? ಬೈಕೊಳ್ಳಿ, ಪರವಾಗಿಲ್ಲ. ನೀವು ತಾನೇ ಬೈಕೊಳ್ಳೋದು, ಏನು ಮಾಡೋದು? ನೋಡಿ ಗಾಡಿ ಪಾಸ್ ಆಗ್ತಿದೆ ಫ್ರೆಂಡ್ಸ್, ಗಾಡಿ ಪಾಸ್ ಆದೆ ನುಗ್ಗುತ್ತಾರೆ ಜನಗಳು. ಇರೋದೊಂದು ಲೈಫು, ಇರೋದೊಂದು ಜೀವನ, ಹೆಂಗಿರ್ಬೇಕನ್ನೋದು ಒಂದು ಸೆನ್ಸ್ ಇಲ್ಲ ನಮ್ಮ ಜನಗಳಿಗೆ, ಸೆನ್ಸೇ ಇಲ್ಲ. ಹಿಂಗಾದರೆ ಹೆಂಗೆ? ಬ್ರೇಕ್ ಅನ್ನೋದೊಂದು ಕೊಟ್ಟಿದ್ದಾರೆ, ಗಾಡಿ ಕಂಟ್ರೋಲ್ ಅನ್ನೋದೊಂದು ಇದೆ ಅನ್ನೋದೊಂದು ಗೊತ್ತಿಲ್ಲ ಅಂದರೆ ಜನಕ್ಕೆ ಏನು ಮಾಡೋದು ಫ್ರೆಂಡ್ಸ್? ಏನು ಮಾಡೋದು ಹೇಳಿ? ಹೀಗೆ ನುಗ್ತಾರಲ್ಲ. ಹಾಗೆ ಇದೇ ಇವತ್ತಿನ ವಿಶೇಷ, ಬೇರೇನೂ ಇಲ್ಲ. ಹಾಗೆ ಆಮೇಲೆ ಏನು, ಊಟ ಮಾಡುವಾಗ ನನ್ನ ಫ್ರೆಂಡ್ ರೇಖಮ್ಮ ಅಂತ, ನಂಗೆ ತುಂಬ ಕ್ಲೋಸ್ ಫ್ರೆಂಡ್. ನಾನು ಮುಂಚೆನೇ ಒಂದು ಬ್ಲಾಗಲ್ಲಿ ವಿಡಿಯೋದಲ್ಲಿ ಮಾತಾಡಿದ್ದೆ, ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತೇನೆ ಅಂತ. ನಾನು ಅವ್ರನ್ನ ಪರಿಚಯ ಮಾಡಿಸ್ತೇನೆ. ಮತ್ತು ಒಬ್ಬಳೇ ಇದ್ದೆ ಅಲ್ಲ, ಒಬ್ಬಳೇ ಹೋಗಿದ್ದೆ, ಬೋರ್ ಆಗ್ತಾಯಿತ್ತು, ಮತ್ತು ಸ್ವಲ್ಪ ಮುಜುಗರ ಆಗ್ತಾಯಿತ್ತು ಹೋಟೆಲಲ್ಲಿ ಕೂತ್ಕೊಂಡು ಊಟ ಮಾಡುವಾಗ. ಏನು ಮಾಡೋದು ಅಂದ್ಕೊಂಡು ಅವ್ರ ಜೊತೆ ಒಂದು ವೀಡಿಯೋನ ಮಾಡಿಕೊಂಡು ಕೂತೆ, ಮಾತಾಡಿಕೊಂಡು ಅದು ಇದು ಹೇಳ್ತಾ ಇದ್ದೆ. ಸ್ವಲ್ಪ ಮತ್ತೆ ಅವರೊಟ್ಟಿಗೆ ಮಾತಾಡಿಕೊಂಡು ಊಟ ಮಾಡಿದ್ದೆ, ಗೊತ್ತಾಗಿಲ್ಲ. ಹಾಗೆ ಮತ್ತು ಫ್ರೆಂಡ್ಸ್, ನೆನ್ನೆ ಎಲ್ಲ ಸುಬ್ರಹ್ಮಣ್ಯ ಷಷ್ಠಿ, ಕುಕ್ಕೆ ಷಷ್ಠಿ ಎಲ್ಲರೂ ಮಾಡಿದ್ರ. ನಮ್ಮ ಸೈಡ್ ಮಾಡ್ತಾರೆ, ಆದರೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಇದನ್ನು ಸೆಲೆಬ್ರೇಷನ್ ಮಾಡಬೇಕು ಹಬ್ಬನ ಅಂದ್ಕೊಂಡೆಲ್ಲ. ಆದರೆ ನಂದು ಮಂತ್ಲಿ ಪ್ರಾಬ್ಲಮ್ಮು ನಿಮಗೆ ಗೊತ್ತಿರುತ್ತೆ. ಮೊನ್ನೆ ತಾನೇ ನನಗೆ ಮಂತ್ಲಿದು ಡೇಟ್ ಇತ್ತು, ಹಾಗಾಗಿ ನನಗೆ ಪೂಜೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಮತ್ತು ಅಮ್ಮ ಬಂದರು ಈವ್ನಿಂಗು. ನಮ್ಮ ಅಮ್ಮನ ಮನೆ ಹತ್ತಿರ ಇರೋದ್ರಿಂದ ಅಮ್ಮ ಬಂದು ಸ್ವಲ್ಪ ಅದು ಇದು, ನನ್ನ ತಮ್ಮನ ಹೆಂಡ್ತಿ ಸ್ವಲ್ಪ ಏನೋ ಒಂದು ಅವಳೇನು ಹಬ್ಬಕ್ಕೆ ಸ್ಪೆಷಲ್ ಮಾಡಿದ್ಲು, ನನಗೆ ಕೊಟ್ಬಿಟ್ಟು ಕಳಿಸಿದ್ಲು. ಅದೆಲ್ಲ ತಿಂದಾಯಿತು. ಅಮ್ಮ ಮತ್ತೆ ಬೆಳಗ್ಗೆ ಹೋದರು. ಅಮ್ಮನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಬಂದೆ ಹಾಸನ್ಗೆ. ಸಡನ್ ಪ್ಲ್ಯಾನ್ ಮಾಡಿದೆ ಹಾಗೆ. ಮತ್ತು ಏನು ಸಮಾಚಾರ? ಎಲ್ಲರೂ ಏನು ಸ್ಪೆಷಲ್ ಮಾಡಿದ್ರಿ ನಿಮ್ಮ ಮನೆಗಳಲ್ಲಿ? ನಾವೆಲ್ಲ ವೆಜ್ ಆಗಿರೋದ್ರಿಂದ ನಾನು ಪ್ಯೂರ್ ವೆಜಿಟೇರಿಯನ್, ಹಾಗಾಗಿ ನಾನೇನು ಸ್ಪೆಷಲ್ ಮಾಡಲಿಕ್ಕಾಗಲ್ಲ. ನೀವೆಲ್ಲ ಏನು ಸ್ಪೆಷಲ್ ಮಾಡಿದ್ರಿ ಫ್ರೆಂಡ್ಸ್? ಏನು ತಿಂದ್ರಿ ಎಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಮತ್ತು ನಾಳೆ ಒಂದು ಫಂಕ್ಷನ್ ಇದೆ, ಹೋಗೋಕ್ಕಿದೆ. ನೋಡ್ತೇನೆ, ಇನ್ನೂ ಡಿಸೈಡ್ ಮಾಡಿಲ್ಲ ಹೋಗೋದು ಬೇಡವೋ ಏನಂತೇಳಿ. ನೋಡಿ ಫ್ರೆಂಡ್ಸ್, ಹಬ್ಬ ಅಂತೂ ಹಾಸನ್ ಸಿಟಿ ಬಿಟ್ಟಾಯಿತು.
ಸ್ವಲ್ಪ ನಿಮಗೆ ಮುಂಚೆನೇ ಹೇಳಿದಾಗೆ ಟ್ರಾಫಿಕ್ ಫ್ರೀ ಆಯಿತು, ವೆಹಿಕಲ್ ಎಲ್ಲ ಇಲ್ಲ, ಖಾಲಿ ರೋಡ್. ಖುಷಿ ಆಗ್ತಾ ಇದೆ. ಒಂದು 10 ಮಿನಿಟಲ್ಲಿ ಪಾಸಾಗುವಂಥ ರೋಡನ್ನ ಹತ್ರ ಇವತ್ತು ಒಂದು ಸಿಟಿ ಬಿಡೋ ಅಷ್ಟರಲ್ಲಿ ಒಂದು 35 ಮಿನಿಟ್ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಹೀಗೆ ಟ್ರಾಫಿಕ್ ಎಷ್ಟೊತ್ತಾಯಿತು. ಇನ್ನೂ ನಮ್ಮ ಊರಿಗೆ ಒಂದು 30 ಮಿನಿಟ್ ಇದೆ ಮ್ಯಾಕ್ಸಿಮಮ್ ಅಷ್ಟೇ. ಸಿಂಗಲ್ ಡ್ರೈವ್ ಬೋರ್ ಆಗ್ತಾ ಇದೆ. ನಿಮ್ಮ ಜೊತೆ ಮಾತಾಡ್ಕೊಂಡು ಹೋದರೆ ಡ್ರೈವಿಂಗ್ ಗೊತ್ತಾಗಲ್ಲ ಅಲ್ವಾ? ಹಾಗೆ ಏನೋ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿಕೊಂಡು ಹೋಗೋಣ ಅಂತ. ನೋಡಿ, ರೋಡು ಸೂಪರ್ ಅಲ್ಲ ಫ್ರೆಂಡ್ಸ್, ಖಾಲಿ ರೋಡು. ಆದರೂ ಖಾಲಿ ರೋಡ್ ಸಿಕ್ಕಿದೆ ಅಂತ ಯಾರೇ ಆಗಲಿ ತುಂಬ ಓವರ್ ಸ್ಪೀಡಲ್ಲೆಲ್ಲ ಗಾಡಿ ಓಡಿಸ್ಬೇಡಿ. ನಿಮ್ಮ ಕಂಟ್ರೋಲಲ್ಲಿ ಗಾಡಿ ಇರಲಿ. ಮ್ಯಾಕ್ಸಿಮಮ್ ಕಿಲೋಮೀಟ್ರಲ್ಲೇ ಹೋಗಿ, ತುಂಬ ಓವರ್ ಎಲ್ಲ ಡ್ರೈವ್ ಮಾಡಬೇಡಿ. ಇರೋದೊಂದೇ ಲೈಫು, ಮತ್ತೆ ಬೇಕಂದ್ರೂ ಸಿಗಲ್ಲ ಅಲ್ವಾ? ಹಾಗೆ ಖುಷಿ. ಖಾಲಿ ರೋಡಲ್ಲಿ ಡ್ರೈವ್ ಮಾಡೋ ಮಜಾನೇ ಬೇರೆ, ಅದು ಎಲ್ಲರಿಗೂ ಗೊತ್ತಿದೆ. ಹಾಗಂತ ಹೇಳಿ ನಮ್ಮ ಪ್ರಾಣನ ಪಣಕ್ಕಿಟ್ಬಿಟ್ಟು ಗಾಡಿ ಓಡಿಸೋದಲ್ಲ. ಈಗ 5 ನಿಮಿಷದ ಖುಷಿಗೆ ಲೈಫ್ ಲಾಂಗ್ ಕೊರಗಬಾರ್ದಲ್ವಾ? ಹಾಗೆ ನಾನಲ್ಲ, ನನಗೆ ರೋಡು ಹೀಗೆ ಸಿಕ್ಕಿದೆ, ಖಾಲಿ ಇದೆ ರೋಡು, ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಲ್ಲ. ಓಕೆ, ನಿಧಾನನೇ ಓಡಿಸಿ ಗಾಡಿ. ಯಾವಾಗಲೂ ಡ್ರೈವಿಂಗಲ್ಲಿ ಆದಷ್ಟು ಸ್ಲೋ ಆಗಿ ಗಾಡಿನ, ಸ್ಕೂಟಿ ಇರಲಿ ಬೇರೆದಿರಲಿ, ಯಾವ ಗಾಡಿ ಆಗಲಿ, ಲಕ್ಸುರಿ ಗಾಡಿನೋ ಸ್ಕೂಟಿನೋ ಬೈಕೋ ಬೇರೆದೋ ಇನ್ನೊಂದೋ, ಯಾವತ್ತು ನಿಮ್ಮ ಮೈಂಡ್ ಡ್ರೈವಿಂಗಲ್ಲೇ ಇರಬೇಕು, ಕಾನ್ಸಂಟ್ರೇಷನ್ ಯಾವಾಗಲೂ. ನಾನೇ ಈಗ ಇಷ್ಟೊತ್ತಿಂದನೂ ನನ್ನ ಒಟ್ಟಿಗೆ ಮಾತಾಡ್ತಾ ಇದ್ದೀನಿ, ಆದರೆ ನಾನು ಒಂದು ಚೂರು ನಾನು ಮೈ ಮರೆಯೋಕ್ಕೆ ಇಷ್ಟಪಡಲ್ಲ. ನನ್ನನ್ನು ನಂಬ್ಕೊಂಡು ನನ್ನ ಮಗಳಿದ್ದಾಳೆ. ಹಾಗೆ ಆರಾಮಾಗಿ ಹೋಗೋಣ. 5 ನಿಮಿಷ ಲೇಟ್ ಆದರೆ ಏನು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ, ಏನು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ನಾವು 5 ನಿಮಿಷ 5 ಮಿನಿಟ್ ಸೇವ್ ಮಾಡೋಕ್ಕೆ ಹೋಗಿ ಮತ್ತು ಲೈಫ್ ಲಾಂಗ್ ಕೊರಗೋಕ್ಕೆ ಮಾಡ್ಕೊಳ್ಳೋದು ಬೇಡ ಅಲ್ವಾ ಫ್ರೆಂಡ್ಸ್? ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ. ಒಂಥರ ಸುತ್ತಮುತ್ತ ಹಳ್ಳಿದು ಅಟ್ಮಾಸ್ಫಿಯರು, ತಂಪಾದ ಗಾಳಿ, ಬಿಸಿಲು ಕಮ್ಮಿ ಆಗಿದೆ, ಥರ ಖುಷಿ ಆಗತ್ತೆ ನೋಡುವಾಗ. ಕೂಲಾಗಿದೆ. ಹಾಗೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ರೋಡು, ಕ್ಲೈಮೇಟು ಎಲ್ಲ. ಸೂರ್ಯ ನೋಡಿ, ಸೂರ್ಯ ಮುಳುಗ್ತಾ ಇದೆ. ಅದು ನೋಡೋಕೆ ಎಷ್ಟೊಂದು ಖುಷಿ ಆಗತ್ತಲ್ಲ. ನೋಡಿ, ಎಂಜಾಯ್ ಮಾಡಬೇಕಲ್ಲ, ನಿಂತ್ಕೊಂಡು ಆರಾಮ್ ಎಂಜಾಯ್ ಮಾಡಬೇಕು. ಆ ಸೂರ್ಯನ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ಆ ಸೂರ್ಯ ಹೀಗೆ ಮುಳುಗ್ತಾ ಇರುವಾಗ ಅದು ನೋಡ್ಕೊಂಡು ಒಂದು ಕಪ್ ಕಾಫಿ ಕುಡಿಯೋದು, ನೋಡ್ಕೊಂಡಿರೋದು ತುಂಬ ಖುಷಿ ಆಗುತ್ತೆ. ನಿಮಗೂ ಹಾಗೆ ಅನ್ಸುತ್ತಾ? ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾನು ನೋಡ್ತಾ ಇದ್ದೀನಿ ಸೂರ್ಯನ. ಕಣ್ಣು ನೋಡಿತಾ ಇದ್ದಾನೆ ಸೂರ್ಯ ನನಗೆ. ಖುಷಿ ಆಗತ್ತೆ. ನೋಡಿ, ಸಿಂಗಲ್ ಲೈಫ್ ಎಷ್ಟು ಕಷ್ಟ ಫ್ರೆಂಡ್ಸ್, ಕಷ್ಟ. ಒಬ್ರೊಬ್ಬರೇ ಹೋಗ್ಬೇಕು. ಸೊ ವಾಟ್ ಟು ಡೂ, ಏನು ಮಾಡೋಂಗಿಲ್ಲ. ಲೈಫ್ ತಗೊಂಡೇ ಹೋಗಲೇಬೇಕು ಲೈಫನ್ನ. ಏನು ನಾವೊಬ್ಬರೇ ಇರೋದ್ರಿಂದ ಮನೇಲಿ ಹುಣಸೆ ಹಣ್ಣಿಂದ ಹಿಡಿದು ಮ್ಯಾಚ್ ಬಾಕ್ಸಿಂದ ಹಿಡಿದು ಪ್ರತಿಯೊಂದೇ ನಾವೇ ನೋಡ್ಕೋಬೇಕಾಗಿರೋದ್ರಿಂದ ಹೋಗಲೇಬೇಕು. ಸಣ್ಣ ಪುಟ್ಟ ಕೆಲಸಕ್ಕೂ ಓಡಾಡಬೇಕು, ಎಲ್ಲ ಮಾಡಬೇಕು ಹಾಗೆ. ಆದರೆ ಕೆಲವ್ರು ಇರ್ತಾರೆ ಫ್ರೆಂಡ್ಸ್, ಇವತ್ತು ಬೇಡ ಅದ್ರ ಬಗ್ಗೆ ಮಾತಾಡೋದು ಅನ್ಕೋತೀನಿ, ಆದರೂ ತಡ್ಕೊಳಕ್ಕಾಗಲ್ಲಲ್ಲ. ಹಾಳಾದ ಹೆಣ್ಣಿನ ಮನಸ್ಸು, ಏನು ಮಾಡೋದು, ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲಲ್ಲ. ಬಡ 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 ಅಂತ ಮಾತಾಡೋದಲ್ವ ನಾವು. ನಾನಂತೂ ಹಾಗೆ ಅಲ್ವಾ.
ನಾನಂತೂ ಹಾಗೇನೆ, ನನಗೆ ಮನಸ್ಸಲ್ಲಿ ಏನು ಇಟ್ಕೊಬಿಟ್ಟು ನನಗೆ ಡ್ಯೂಪ್ ಆಗಿ ಮಾತಾಡೋಕ್ಕೆ ಬರಲ್ಲ. ಆದರೂ ಏನಂದರೆ ಹೀಗೆಲ್ಲ ಓಡಾಡಬೇಕು ನೋಡಿ, ಎಷ್ಟೊಂದು ಕೆಲಸ ಇದೆ. ಒಂದು ಒಬ್ಬರೊಬ್ಬರೇ ಓಡಾಡ್ತೀವಿ, ಮಾಡ್ತೀವಿ, ಅದು ಇದು ಕೆಲಸ ಎಲ್ಲ ಗತಿ ಇಲ್ಲ. ಆಗ ನೋಡೋರೇನು ಗೊತ್ತಾ, ಈ ಕಾಲದಲ್ಲೂ ಇಂಥವ್ರು ಇದ್ದಾರಲ್ಲಪ್ಪ ಅಂತ ನನಗೆ ಫಸ್ಟ್ ಆಫ್ ಆಲ್ ನನಗೆ ಯೋಚನೆ ಮಾಡುವಾಗಲೇ ನನಗೊಂಥರ ಅನಿಸುತ್ತೆ. ಇಲ್ಲಿವರೆಗೆ ಬಂದ್ರೂ ನಮ್ಮ ಜನ ಬದಲಾಗಿಲ್ಲಲ್ಲ ಅಂತ. ಅದು ನೀಟಾಗಿ ಡ್ರೆಸ್ ಮಾಡಿಕೊಂಡು ಈಗೆಲ್ಲ ಗಾಡಿ ತೊಗೊಂಡು ಈಗೆಲ್ಲ ಒಬ್ರೊಬ್ರು ಹೊರಗಡೆ ನಮ್ಮ ನರ್ಕ, ನಮ್ಮ ಹಿಂಸೆಗಳದ್ದು ನಮಗೇನೆ ಗೊತ್ತು ಅಲ್ವಾ. ಅವ್ರಿಗೇನು ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲ ಹೋದ್ಲು, ಏನಕ್ಕೋ ಗೆಸ್ ಮಾಡಿ, ಏನಕ್ಕೋ ಅಂದರೆ ಯಾಕೆ ಏನಂತ ಅವ್ರ ಮೈಂಡಲ್ಲಿ. ಅದೇ ಹೊಲ್ಸು ತಿನ್ನೋರಿಗೆ ಹೊಲ್ಸೋದೇ ಇಲ್ಲ ಯೋಚನೆ. ಹಾಗೆ ನಮ್ಮ ನರ್ಕ ಅಂಥವ್ರು ಎಷ್ಟೋ ಜನ ಇದ್ದಾರಲ್ಲ ಫ್ರೆಂಡ್ಸ್. ಎಷ್ಟೋ ಪಾಪ ಸಿಂಗಲ್ ಆಗಿ ಬದುಕೋ ಜೀವನ ಮಾಡೋವಂಥ ಲೇಡೀಸಿಗೆ ಇವೆಲ್ಲ ಕ್ವಶನ್ಸ್ಗಳು ಕಾಮನ್. ಅದ್ರ ಬಗ್ಗೆ ಒಂದು ಮಾತಾಡೋಣ, ಡಿಸ್ಕಷನ್ ಮಾಡಬೇಕು, ನಾನು ಮಾತಾಡಬೇಕು. ನನಗೆ ನಾನೇ ಡಿಸ್ಕಷನ್ ಮಾಡಿಕೊಂಡು ನನಗೆ ನಾನೇ ಅದಕ್ಕೆ ಒಂದು ವಿಡಿಯೋ ಮಾಡೋಣ, ನಿಮ್ಮ ಮುಂದೆ ತರೋಣ. ಎಷ್ಟೆಷ್ಟೋ ಲೈಫಲ್ಲಿ ಈ ಥರ ಮಾತುಗಳನ್ನು ಬೇಜಾನ್ ಕೇಳಿಬಿಟ್ಟಿದ್ದೀನಿ ನಾನು, ಸಾಕಾಗಿದೆ. ಈಗೇನಂದರೆ ಡೋಂಟ್ ಕೇರ್, ನಮಗೂ ಹೊಟ್ಟೆಗೆ ಬೇಕಂದರೆ ನಾವೇ ತಗೊಬರ್ಬೇಕು, ನಾವೇ ತಿನ್ನಬೇಕು. ನಮಗೇನು ತಗೊಮ್ಮ, ಒಬ್ಬಳೇ ಇದ್ದೀಯಾ, ಮಜಾ ಮಾಡಮ್ಮ, ನಾವು ಕೊಡ್ತಾ ಇದ್ದೀವಿ ಅಂತ ಯಾರು ಕೊಡಲ್ಲ. ಮನೇಲಿ 5 ರೂಪಾಯಿ ಇಲ್ಲ ಅಂದರೆ ಇವ್ರದ್ದು ಕೈಕಾಲು ಹಿಡ್ದೋ ಬೇರೆದೋ ಇನ್ನೊಂದೋ ಆಯಿತಾ. ಯಾವುದು ಲಾಸ್ಟಿಗೆ ಯಾವುದು ದುಡ್ಡು ಅಡ್ಜಸ್ಟ್ ಆಗಿಲ್ಲ ಏನಿಲ್ಲ ಅಂದ್ರೂ ಏನಾದರೂ ಇರೋ ಬರೋ ಡಾಕ್ಯುಮೆಂಟ್ ಕೊಟ್ಟು ಇಲ್ಲ ಒಡವೆ ಕೊಟ್ಟು ಶ್ಯೂರಿಟಿ ಎಲ್ಲ ಕೊಟ್ಕೊಂಡು ಬಡ್ಡಿ ಸಾಲನೋ ಬೇರೆದೋ ಇನ್ನೊಂದೋ ಏನೋ ಮಾಡೋರು ನಾವೇ. ಆಡ್ಕೊಳ್ಳೋರು ಮಾಡೋರು ಯಾವತ್ತೂ ಬಂದು ನಿನ್ನ ಮನೇಲಿ ಅಡುಗೆ ಮಾಡೋಕೆ ಅಕ್ಕಿ ಇದೆಯಾ, ಹಾಕೋಕ್ಕೆ ಬಟ್ಟೆ ಇದೆಯಾ ಅಂತ ಕೇಳೋ ರೈಟ್ಸ್ ಯಾರಿಗೂ ಇಲ್ಲ ಅಂತ ಹೇಳಿದ್ಮೇಲೆ, ಯಾರು ರೈಟ್ಸ್ ಇದೆ ಕೇಳೋಕ್ಕೆ ಯಾರು ಬರಲ್ಲ ಅಂದಮೇಲೆ ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಯಾವ ಡ್ರೆಸ್ ಹಾಕ್ತೀವಿ, ಹೆಂಗೆ ಮೇಕಪ್ ಮಾಡ್ಕೊತೀವಿ, ಹೆಂಗೆ ಒಬ್ಬರೇ ಓಡಾಡ್ತೀವಿ ಅನ್ನೋದು ಮಾತಾಡೋ ರೈಟ್ಸು ಅವ್ರಿಗಿಲ್ಲ ಅನ್ನೋದೊಂದು ಕಾಮನ್ ಸೆನ್ಸ್ ಕೂಡ ನಮ್ಮ ಜನಗಳಿಗಿಲ್ಲ ಅಂತ. ಇನ್ನೂ 3rd ಕ್ಲಾಸ್ ಜನಗಳು ಇನ್ನೂ ಇದ್ದಾರೆ ಈ ಕಾಲದಲ್ಲೂ ಹಾಗೆಲ್ಲ ಯೋಚನೆ ಮಾಡೋರು. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಬುದ್ಧಿ ಅವ್ರವ್ರಿಗೆ. ಏನು ಮಾಡೋದು, ಏನು ಮಾಡೋಗಿಲ್ಲ. ಅಂಥವ್ರಿಗೆ ಹೊಲಸಿಗೆ ಕಲ್ಲೆಸ್ಕೊಂಡು ಕೂತ್ರೆ ನಮ್ಮ ಮುಖಕ್ಕೆ ಸಿಡಿಯತ್ತೆ. ಅದ್ರ ಬದಲು ಮುಂದೆ ಹೋಗ್ತಾ ಇರಬೇಕು, ನುಗ್ಗಬೇಕು. ನನ್ನ ಗುರಿ ಏನು, ನಮ್ಮ ಗುರಿ ಏನು, ಬದುಕಬೇಕು, ಲೈಫ್ ಕಟ್ಟಬೇಕು, ಮಕ್ಕಳಿಗೊಂದು ದಾರಿ ಮಾಡಬೇಕು. ಒಳ್ಳೇದು ಒಳ್ಳೇದ್ಯಾವುದು ಅಂತ ತಿಳ್ಕೊಳಕ್ಕಾಗದೇ ಇರೋ ಅಷ್ಟೇ ಪೆದ್ರ ನಾವೇನು, ನಮಗೆಲ್ಲ ಗೊತ್ತಲ್ವಾ. ಕೆಟ್ಟದ್ರಿಂದ ದೂರ ಇರೋಣ ಅಷ್ಟೇ. ಬದುಕಕ್ಕೆ 119 ದಾರಿ ಇದೆ. ಯಾರೋ ಏನೋ ಮಾತಾಡಿದ್ರು ಅಂದಾಕ್ಷಣ ಏನೋ ಅದೇ ಬದುಕಲ್ಲ. ಹಾಗಂತ ಮುದ್ರಕೊಂಡು ಮೂಲೆಯಲ್ಲಿ ಕೂತ್ರೆ ಯಾರು ನಮಗೆ ಬಂದು ನೋಡಲ್ಲ ಫ್ರೆಂಡ್ಸ್ ಅಲ್ವಾ. ನಾವೇ ನೋಡಬೇಕು, ನಾವೇ ಬದುಕಬೇಕು, ನಮ್ಮ ಮಕ್ಕಳನ್ನ ನಾವೇ ಸಾಕಬೇಕು. ಅನ್ನೋರು ಅನ್ಲಿ, ನೋಡೋರು ನೋಡಲಿ, ನಮಗೆ ಗತಿ ಇಲ್ಲ. ಓಡಾಡಬೇಕು, ನೋಡಬೇಕು, ಮನೆ ಮಠ ಆಸ್ತಿ ಎಲ್ಲವೂ ನೋಡಬೇಕು ಅಲ್ವಾ. ಸುಸ್ತಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ. ನಾನು ನಿಮಗೆ ಮುಂಚೆನೇ ಹೇಳುವಾಗ ಎಲ್ಲಾದರೂ ಒಂದು ಟೀ ಕುಡಿಬೇಕಂತ ತುಂಬ, ಟೀ ಇಲ್ಲ ಕಾಫಿ ನನಗೆ ಟೆಂಪ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಎಲ್ಲಿನೂ ಏನು ಸಿಗ್ತಾ ಇಲ್ಲ, ಹಶ್ವಾಗ್ತಿದೆ ಯಾಕೋ. ಊಟ ಮಾಡಿದ್ದು ಅಷ್ಟು ಬೇಗ ಕರಗೋಯ್ತು, ಸ್ವಲ್ಪ ಲಾಂಗ್ ಡ್ರೈವ್ ಅಲ್ಲ, ಹಸ್ವಾಗತ್ತೆ. ಏನು ಮಾಡೋದು, ಎಲ್ಲಿನೂ ಸಿಗ್ತಾ ಇಲ್ಲ. ನೀವಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನೀನಿರಲು ಅಲ್ಲ, ನನಗೆ ಯಾರಿಲ್ಲ, ನೀವಿರ್ತೀರಲ್ಲ ಯಾವಾಗಲೂ ನನ್ನ ಜೊತೆಗೆ. ಒಳ್ಳೇದು ಕೆಟ್ಟದ್ದು ನನಗೆ ಒಳ್ಳೆ ಕಮೆಂಟ್ ಮಾಡೋಕ್ಕೆ, ಏನಾದರೂ ಸರಿ ಇಲ್ಲ ಅಂತ ಇದ್ದರೆ ಬೈದು ಬಿಟ್ಟು ನನಗೆ ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಪ್ಲೀಸ್, ಹೊರಟಾಗುತ್ತೆ ಫ್ರೆಂಡ್ಸ್. ಏನಾದರೂ ಸರಿ ಇಲ್ಲ ಅಂದರೆ ಹಾಗಲ್ಲ ಹೀಗೆ ಅಂತ ಹೇಳೋಕ್ಕೆ ನೀವು ಯಾವಾಗಲೂ ನನ್ನ ಜೊತೆಗಿರ್ತೀರ ಅಲ್ವಾ. ಪಾಪ ಅಲ್ಲ, ನಾನು ಪಾಪದವಳಲ್ವಾ. ನಾನು ಇವತ್ತು ಇಷ್ಟು ಆರಾಮಾಗಿದ್ದೀನಿ, ಇಷ್ಟು ಲೈಫಲ್ಲಿ
ಒಂಟಿಯಾಗಿದ್ರು. ಒಂಟಿ ಎಲ್ಲ ಮಗಳಿದ್ದಾಳೆ, ನಿಮಗೆ ಗೊತ್ತಿರೋ ಹಾಗೆ. ಮಗಳ ಪಾಪ ದೂರ ಇದ್ದಾಳಲ್ವಾ. ಆದರೂ ನಾನು ಇರೋದ್ರಲ್ಲೇ ಖುಷಿ ಪಟ್ಕೊಂಡು ಆರಾಮಾಗಿ ನಗಾಡ್ಕೊಂಡು ನಿಮಗೆ ನನ್ನ ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ ಅಂತ ನೀವು ನನ್ನ ಚಾನಲನ್ನು ಓಪನ್ ಮಾಡುವಾಗಲೇ ನಿಮಗೆ ಕೆಳಗಡೆ ಒಂದು ಇದು ಕಾಣಿಸುತ್ತೆ. ನಿಮಗೆ ನಮ್ಮ ಸಂತೋಷನ ನಾವೇ ಹುಡ್ಕೋಬೇಕಂತ ನನ್ನ ಟೈಟಲಲ್ಲೇ ಹಾಕಿದ್ದೇನೆ, ಹೆಡ್ಲೈನಲ್ಲೇ ಹಾಕಿದ್ದೇನೆ, ನಿಮಗೆ ಗೊತ್ತಿರತ್ತೆ. ಹಾಗೆ ಇಷ್ಟೆಲ್ಲ ಎಷ್ಟು ಜಾಲಿಯಾಗಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದಲ್ಲ. ನನಗೆ ಯಾವಾಗಲೂ ಖುಷಿಯಾಗಿರೋಕ್ಕೇ ಇಷ್ಟ. 4 ಜನಕ್ಕೆ ಸಂತೋಷ ನನ್ನ ಕೈಯಲ್ಲೇ. ನಾನು ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಇದು ಕೆಟ್ಟದ್ದು ಇವ್ರಿಗೆ ನಮ್ಮ ಜೊತೆ ಸರಿ ಆಗಲ್ಲ, ಸರಿ ಇಲ್ಲ ಅನ್ನುವಾಗ ನಾನು ಅವರಿಂದ ಆದಷ್ಟು ನಾನು ದೂರ ಉಳಿಯೋಕ್ಕೇ ಟ್ರೈ ಮಾಡ್ತೀನಿ. ನನ್ನ ಹತ್ರ ಅಲ್ಲ, ನನ್ನ ಕಾಂಪೌಂಡ್ ಕೂಡ ನಾನು ಟಚ್ ಮಾಡೋಕ್ಕೇ ನಾನು ಬಿಟ್ಕೊಳ್ಳಲ್ಲ ಅಂತವ್ರಲ್ಲ ನಾನು ಹಾಗೆ. ಆದರೂ ನಾನು ಇಷ್ಟು ಖುಷಿಯಾಗಿದ್ದಾರೆ ಮೇಡಮು, ಹಿಂಗಿದ್ದಾರೆ ಅಂತ ನಿಮಗೆ ಅನಿಸ್ಬೋದಲ್ಲ. ಇಷ್ಟು ಖುಷಿ ಆಗಿರೋದು ಇತ್ತೀಚೆಗೆ. ನಾನು ಒಂದು ಯೂಟ್ಯೂಬ್ ಚಾನೆಲ್ ಎಲ್ಲ ಓಪನ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಹೀಗೆ ಟೈಮ್ ಪಾಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ನಿಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ಎಲ್ಲ ಮಾಡಿಕೊಂಡು. ಮತ್ತು ನಿಮ್ಗೆ ಅನಿಸ್ಬೋದು ಮೇಡಮ್ ಏನಪ್ಪ ಆರಾಮಿದ್ದಾರೆ, ಮಗಳು ಹೊರಗಡೆ ಓದ್ಕೊಂಡು ಮಾಡಿಕೊಂಡು ಎಲ್ಲ ಇದ್ಕೊಂಡು ಇರೋದು, ಒಳ್ಳೆ ಗಾಡಿ, ಒಳ್ಳೆ ಮನೆ, ಸೂಪರಾಗಿ ಡ್ರೆಸ್ ಮಾಡ್ಕೊತಾರೆ, ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಶಾರ್ಟ್ಸ್ ವಿಡಿಯೋ ಹಾಕ್ಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಂಡು ಆರಾಮಾಗಿದ್ದಾರೆ, ಯಾವ ರೆಸ್ಟ್ರಿಕ್ಟ್ ಇಲ್ಲ, ಏನಿಲ್ಲ ಅಂತ ನಿಮ್ಗೆ ಅನ್ಸುತ್ತಲ್ವ. ನಾನು ಇಲ್ಲಿವರೆಗೆ ಬಂದ ನಿಲ್ಲಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಏನೆಲ್ಲ ಅವಮಾನಗಳನ್ನ ಅನುಭವಿಸಿದ್ದೀನಿ, ಯಾರಿಂದ ಎಲ್ಲ ನಾನು ನೋವು ತಿಂದಿದ್ದೀನಿ. ನಾನು ಇಲ್ಲಿವರೆಗೆ ಕರ್ಕೊಬಂದ ಇರೋರಿಗೆಲ್ಲ ನಾನಂತೂ ಯಾವಾಗಲೂ ಚಿರಋಣಿ ಆಗಿರ್ತೇನೆ. ಅದನ್ನೆಲ್ಲ ನಾನು ಮತ್ತೆ ಇನ್ನೊಂದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೇನೆ. ಸುಮ್ಮನೆ ಇದೆಲ್ಲ ಬಂದಿದ್ದಲ್ಲ, ಸುಮ್ಮನೆ ಇಷ್ಟೆಲ್ಲ ನಾನು ಹೀಗೆ ಇರೋದಲ್ಲ. ಇದರಿಂದೇನೋ ಬೇಜನ್ ಯಾರಿಗೆ ಯಾವುದು ಈಸಿಯಾಗಿ ಸಿಗಲ್ಲ, ಎಲ್ಲವೂ ಕಷ್ಟಪಟ್ಟೇ ಸಿಗೋದು. ಸುಮ್ಮನೆ ಸಿಗುತ್ತಾ? ಏನಿಲ್ಲ. ನಾನಿವತ್ತು ಈಗಿದ್ದೀನಿ ಅಂದಾಗ ಇದ್ರ ಹಿಂದೆ ಸವಿತಾ ಮುಂಚೆ ಹೇಗಿದ್ಲು, ಏನು ಮಾಡ್ಕೊಂಡಿದ್ಲು ಅನ್ನೋದನ್ನು ನಿಮ್ಮಿಂದ ನಾನು ನನ್ನ ವಿಡಿಯೋದಲ್ಲಿ ನಾನು ಹೇಳ್ತೇನೆ, ತೋರಿಸ್ಕೊತೀನಿ. ನನಗೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಈ ಖುಷಿಯಾದ ಮುಖ, ಈ ಕಾರೇ ಇರ್ಬೋದು. ನನಗೇನು ಇದೆಲ್ಲ ಏನು ದೊಡ್ಡದು ವಿಶೇಷ ಅಂತ ಏನು ನನಗೆ ಅನಿಸಲ್ಲ. ಇದ್ರ ಹಿಂದೆ ಈ ನನ್ನ ಪರಿಶ್ರಮ ಎಷ್ಟಿದೆ. ನಾನಂತಲ್ಲ, ಎಲ್ಲರೂ ಯಾರು ಏನು ಹಾಗೇನೆ ಬರ್ತಾರಾ? ಹಾಗೇನೆ ಯಾರು ಬಂದು ಒಂದು ಗುರಿ ತಲುಪಲ್ಲ. ಹುಟ್ಟದಾಗಿಂದ ಶ್ರೀಮಂತರಿದ್ದವರು ಅವ್ರದ್ದೊಂದು ಲೆಕ್ಕಾಚಾರ. ಆದರೆ ನಮ್ಮಂಥವ್ರು ಏನೂ ಇಲ್ಲ, ಎಲ್ಲ ಸಿಕ್ತು. ಎಲ್ಲ ಸಿಕ್ಕಾದ ಮೇಲೆ ಏನಾಯಿತು, ಹೇಗೆ ಏನು, ನಾನು ಎಲ್ಲ ಒಂದು ವಿಡಿಯೋ ಮಾಡಿನೇ ನಿಮ್ಮ ಮುಂದೆ ಹಾಕ್ತೇನೆ. ನಿಮಗೆ ನನ್ನ ಬಗ್ಗೆ ನಿಮಗೆ ಬರೀ ಅಲ್ಪ ಸ್ವಲ್ಪ ಪರಿಚಯಗಳಿರ್ಬೋದು ಅಷ್ಟೇ. ನಿಮಗೆ ಅದೆಲ್ಲ ತಿಳ್ಕೊಬೇಕು ಅನ್ನೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಮುಂದೆ ನಾನು ನಿಮ್ಮೆಲ್ಲರಲ್ಲಿ ನಾನು ಒಬ್ಬಳು ಅಂತ ನಿಮಗೆ ಭಾವನೆಯಲ್ಲಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕು. ನಿಮ್ಮೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟರೆ ಅಲ್ವಾ ನಾನು ಮುಂದೆ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನ ಎಲ್ಲ ಹಾಕೋಕ್ಕೆ ನನ್ನ ಕೈಯಲ್ಲಾಗೋದು. ನೀವು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ನಾನು ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಮುಂದೆನೂ ಮಾಡ್ತೀರಾ ಅಂತ ನಾನು ಅನ್ಕೊತಿದ್ದೀನಿ. ನನ್ನ ಬಗ್ಗೆ ಆಗಲಿ ಬೇರೆ, ನಾನು ಆಗಲೇ ಹೇಳಿದ್ನಲ್ಲ, ಇದರೆಲ್ಲದ್ರ ಹಿಂದೆ ಏನಿದೆ, ಯಾವ ತ್ಯಾಗ ಇದೆ, ಎಷ್ಟು ನೋವಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟು ಕಣ್ಣೀರಿದೆ, ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳ್ಕೊತೀನಿ. ಅದಕ್ಕೆ ನೀವೇನು ಮಾಡಬೇಕು, ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಡೈಲಿ ವಿಡಿಯೋಸ್ ಹಾಕೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಆರಾಮಾಗಿ ನನ್ನ ವಿಡಿಯೋನ ಫಾಲೋ ಮಾಡ್ಬೋದು, ನೋಡ್ಬೋದು ಫ್ರೆಂಡ್ಸ್. ಇಷ್ಟು ಹೇಳಿ ಇನ್ನೇನು ಮನೆ ಹತ್ರ ಬರ್ತಾ ಇದೆ. ನನಗೆ ಸ್ವಲ್ಪ ಸುಸ್ತಾಗ್ತಾ ಇದೆ ಗಾಡಿಯಲ್ಲಿಂದ ಓಡಿಸಿ ಇವತ್ತಿಗೆ ಇಷ್ಟು ಸಾಕು. ಇಷ್ಟು ಹೇಳಿ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋದ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ
ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.